ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿ ಇದ್ದೀರಾ ಅಂತೇಳಿ ಆಲೋಚನೆ ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನೆಕ್ಸ್ಟರ್ ಪೇನಲ್ಲಿ ನಾನು ಯಾವಾಗ ಜಾಯ್ನ್ ಆಗಿದ್ದೀನಿ, ಎಷ್ಟು ಅರ್ನಿಂಗ್ ಆಗಿದೆ, ಯಾವ ಥರ ನನಗೆ ಅರ್ನಿಂಗ್ ಆಗಿದೆ, ಇದು ಒಂದು ಐ ಡಿ ಓಪನ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಐ ಡಿ ಲಾಗಿನ್ ಮಾಡ್ತಿದ್ದೀನಿ ನಾನು. ಇದು ಐ ಡಿ ಓಪನ್ ಆಗಿದೆ. ಇಲ್ಲಿ ನೋಡಿ ನಂದು ಜಾಯ್ನಿಂಗ್ ಡೇಟ್. ಇದು ನಂದು ಜಾಯ್ನಿಂಗ್ ಡೇಟ್ ಫ್ರೆಂಡ್ಸ್. ಇಲ್ಲಿ ನೋಡಿ 24ನೇ ತಾರೀಕು 4ನೇ ತಿಂಗಳು 2025. ಇದರಲ್ಲಿ ನಾನು 1180 ರೂಪಾಯಿ ಹಾಕಿ ಜಾಯ್ನ್ ಆಗಿದ್ದೆ. ಈಗ ಫ್ರೆಂಡ್ಸ್, ಇದರಲ್ಲಿ ನಾವು ಜಾಯ್ನ್ ಆಗಿ ಒಬ್ಬರಿಗೆ ಜಾಯ್ನ್ ಮಾಡಿದರೆ ನಮಗೆ ಇನ್ಸ್ಟೆಂಟ್ ಅವ್ರದ್ದು ಐ ಡಿ ಆ್ಯಕ್ಟಿವೇಟ್ ಆಗಿತ್ತು ಕೂಡಲೇ ನಮಗೆ 40 ರೂಪೀಸ್ ಬರ್ತಿದೆ ಒನ್ ಟೈಮ್. ಆ ಡೈರೆಕ್ಟ್ ಇನ್ಕಮ್ ನೋಡಿ, ಇದು ಡೈರೆಕ್ಟ್ ಇನ್ಕಮು. ಇದು ನನ್ನ ಡೈರೆಕ್ಟ್ ಇನ್ಕಮ್ ಎಷ್ಟಾಗಿದೆ? 240 ರೂಪಾಯಿ. ಡೈಲಿ ಕ್ಯಾಶ್ ಬ್ಯಾಕ್ ಅಂದರೆ ಏನಪ್ಪ ಅಂದರೆ, ಇವಾಗ ನಾವು 1180 ರೂಪಾಯಿ ಡಿಪಾಸಿಟ್ ಮಾಡಿ ನಾವು ಆ್ಯಕ್ಟಿವೇಟ್ ಮಾಡ್ತೀವಲ್ಲ, ಸಿಂಗಲ್ ಐ ಡಿದು ನಾನು ಹೇಳ್ತಾ ಇರೋದು, ಅದರದ್ದು ಎವ್ರಿ ಡೇ 20 ರೂಪೀಸ್ ಬರ್ತೈತೆ. ಸಂಡೇ ಮಾತ್ರ ನಿಮಗೆ ಆಫ್ ಇರ್ತೈತೆ, ಬರಲ್ಲ ಪೇಮೆಂಟ್. ನಿಮಗೆ ಮಂಡೇ ಟು ಸಾಟರ್ಡೇವರೆಗೆ 20 ರೂಪೀಸ್ ಬರ್ತೈತೆ. ಇವಾಗ ಸಪೋಸ್ ನಾನು ಒಬ್ಬರಿಗೆ ಜಾಯ್ನ್ ಮಾಡಿದ್ದೀನಿ, ನನಗೆ ಡೈರೆಕ್ಟ್ ಇನ್ಕಮ್ 40 ರೂಪೀಸ್ ಬಂದಿದೆ. ಆಮೇಲೆ ಮರು ದಿವಸ ನನಗೆ 5 ರೂಪೀಸ್ ಅವನದು. 5 ರೂಪೀಸ್ ಅಂದರೆ ನಂದು 20 ರೂಪೀಸ್ ಪ್ಲಸ್ 5 ರೂಪೀಸ್ 25 ರೂಪೀಸ್ ಆಯ್ತು ನಂದು. ಈ ಥರ ಈ ಇನ್ಕಮ್ ನೋಡಿ, ಡೈಲಿ ಕ್ಯಾಶ್ ಬ್ಯಾಕ್ ಇನ್ಕಮ್ ನನಗೆ 280 ರೂಪಾಯಿ ಬಂದಿದೆ. ಆಮೇಲೆ ನಿಮಗೆ ಇದು ಡೈಲಿ ಸ್ಯಾಲ್ರಿ ಇನ್ಕಮ್ಮು 600 ರೂಪೀಸು. ಆಮೇಲೆ ನಂದು ಟೋಟಲ್ ರೀಚಾರ್ಜ್ ಮಾಡಿದ್ದು ಇನ್ಕಮ್ಮು ಇಲ್ಲಿ ನೋಡಿ, ರೀಚಾರ್ಜ್ ಮಾಡಿದ್ದು ಇನ್ಕಮ್ಮು 34 ರೂಪೀಸ್ 64 ಪೈಸಾ ನನಗೆ. ಅಂದರೆ ಒಂದು ರಿಚಾರ್ಜ್ ನಾವು ಮೊಬೈಲ್ ಆಗಲಿ DTH ಆಗಲಿ ಮಾಡಿದರೆ ನಮಗೆ 10% ಕ್ಯಾಶ್ ಬ್ಯಾಕ್ ಇರುತ್ತೆ. ಆ 10%ನಲ್ಲಿ 5% ಸೆಲ್ಫ್ ನಮಗೆ ಕೊಡ್ತಾನೆ. ಆಮೇಲೆ 5% ಬಂದು ಈ ಅಪ್ಲೈನ್ಗೆ ಡೌನ್ಲೈನ್ಗೆ ಲೆವೆಲ್ಗೆ ಹೋಗ್ತೈತೆ. ಅದು 5% ಮಾತ್ರ ನಮಗೆ ಕ್ಯಾಶ್ ಬ್ಯಾಕ್ ಬರ್ತೈತೆ ಎವ್ರಿ ರಿಚಾರ್ಜ್ಗೆ. ಅದು ಆಯಿತು. ಇವಾಗ ಟುಡೇ ಇನ್ಕಮ್ ನಂದು ಇಲ್ಲಿ ನೋಡಿ, ನಂದು ಇನ್ಕಮ್ ಎಷ್ಟು ಬರೋಕತ್ತೈತೆ. ನನ್ನ ಇನ್ಕಮ್ ಬಂದು 85 ರೂಪೀಸ್ ಪರ್ ಡೇ ಸ್ಟಾರ್ಟ್ ಆಗಿದ್ದು. ಬರೀ ಈ ಐ ಡಿ 24ಗೆ ಜಾಯ್ನ್ ಆಗಿನಂದರೆ ಇವತ್ತು 10ನೇ ತಾರೀಕು 5ನೇ ತಿಂಗಳು, ಅಂದರೆ 16 ದಿವಸದ ಐ ಡಿ ಇದು. ಇವಾಗ ನಂದು ಟೋಟಲ್ ಇನ್ಕಮ್ ನೋಡಿ, ಟೋಟಲ್ ಇನ್ಕಮ್ ಬಂದು 1279 ರೂಪಾಯಿ. ಇದಾಯ್ತಾ? ನಂದು ಬ್ಯಾಲೆನ್ಸ್ ಏನಿಲ್ಲ, ಯಾಕಂದರೆ ನಾನು ರೀಚಾರ್ಜ್ಗೆ ತೊಗೊಂಡಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ಇವಾಗ ನಮಗೆ
ಇಲ್ಲಿ ನಿಮಗೆ ಒಂದು ನಾನು ತೋರಿಸ್ತೀನಿ. ಪ್ಲ್ಯಾನ್ ಚಿಕ್ಕದೇ ಇದೆ, ಭಾರಿ ತಲೆ ಕೆಡಿಸ್ಕೊಬೋದೇ ಇಲ್ಲ ಇದರಲ್ಲಿ. ಇವಾಗ ಇದರಲ್ಲೇ ನೋಡಿ ನೀವು, ನಾವು ಪ್ಲ್ಯಾನ್ ದೊಡ್ಡದೈತೆ ಅಂತೇಳಿ ನಾವು ತಲೆ ಕೆಡಿಸ್ಕೊಬೋದೇ ಬೇಕಾಗಿಲ್ಲ. ಚಿಕ್ಕ ಪ್ಲ್ಯಾನ್ ಇದು, ಇಲ್ಲೇ ಇದೆ, ನಿಮಗೆ ನಾನು ತೋರಿಸ್ತೀನಿ ನೋಡಿ. ಇದು ನೋಡಿ 1000 ರೂಪಾಯಿದು ಪ್ಯಾಕೇಜ್ ವಿತ್ GST 18%, ಅಂದರೆ 1180 ರೂಪಾಯಿ ನಮ್ಮ ಇನ್ವೆಸ್ಟ್ಮೆಂಟು. ಇದಾಯಿತಾ? ಆಮೇಲೆ ಇದು ನೋಡಿ, ನಮಗೆ 4000 ತಗೊಂಡು ಬರ್ತದೆ ಸೆಕೆಂಡ್, ಅಂದರೆ 400%. ಇಲ್ಲಿ ನೋಡಿ, ಇದು 400%. ಇವಾಗ ನಂದು ಎಷ್ಟು ಬಂದಿದೆ ಅಂದ್ರೆಗಿನ 1280 ರೂಪಾಯಿ, ಅಂದರೆ ನನಗೆ ಬಂದಿರೋ ಅಮೌಂಟು 31%. ಅದು ಎಲ್ಲಿದೆ? ಇಲ್ಲಿ ನೋಡಿ, 31.99% ನನಗೆ ಬಂದಿದೆ. ಅಂದರೆ ಇದು 400% ಆದರೆ ಇಲ್ಲಿ ಪಕ್ಕಿಗಿರೋದು ಇದು ಇನ್ನೊಂದು ನಾನು ಮಾರ್ಕ್ ಹಾಕ್ತೀನಿ ನೋಡಿ, ಇದು ಬಂದು 4000 ರೂಪಾಯಿ ತಗೊಂಡು ಆಗ್ತೈತೆ. ಅಂದರೆ ಫುಲ್ ಪ್ಲ್ಯಾನ್ ಮುಗಿದೈತೆ. ಆಮೇಲೆ ಇವಾಗ ಈ ಗ್ರೀನ್ ಕಲರ್ದು ನಿಮಗೆ ಕಾಣ್ತಾ ಇರ್ಬೋದು, ಇದು ಗ್ರೀನ್ ಕಲರ್ದು ನಿಮಗೆ ಕಾಣ್ತಾ ಇರ್ಬೋದು ಇದು. ಮತ್ತು ಈ ಕಡೆ ಬೇರೆ ಕಲರ್ ಇದೆ ನೋಡಿ, ಈ ಕಡೆ ಬೇರೆ ಕಲರ್ ಇದೆ. ಇದು ನಮಗೆ ದಿವಸ ಹೆಂಗೆ ಇನ್ಕಮ್ ಬರ್ತೈತೋ, ಈ ಗ್ರೀನ್ ಕಲರ್ ಏನಿರೋದು ಹಿಂಗೆ ಸರ್ಕಂತ ಇಲ್ಲಿ ಬಂದು ನಮಗೆ 400% ಆದರೆ ಇದು ಇಲ್ಲಿಗೆ ಬಂದು ಫುಲ್ ಆಗ್ತೈತೆ, ಎಂಡಿಗೆ ಬಂದು. ಆವಾಗ ನಮ್ಮ ಪ್ಯಾಕೇಜು ಮುಗಿತೈತೆ. ಆವಾಗ ನಾವೇನು ಮಾಡಬೇಕು, ಮತ್ತೆ ಕಂಪನಿಗೆ ಅಮೌಂಟ್ ಕಳಿಸ್ಬೇಕು, ಮತ್ತು ಅಪ್ಗ್ರೇಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದು 10 ಲೆವೆಲ್ವರೆಗೆ ಇನ್ಕಮ್ ಇರ್ತೈತೆ. ಇವಾಗ ನಾನು ಸ್ಟಾರ್ಟೇ ಮಾಡಿದ್ದು, ಇನ್ನೂ ಜಾಸ್ತಿ ದಿವಸ ಆಗಿಲ್ಲ. ಫಸ್ಟ್ ಲೆವೆಲ್ನಾಗ ನನಗೆ 6 ಮಂದಿ ಇದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಲೆವೆಲ್ನಾಗ 6 ಮಂದಿ ಇದ್ದಾರೆ, ಸೆಕೆಂಡ್ ಲೆವೆಲ್ನಾಗ 6 ಮಂದಿ ಇದ್ದಾರೆ, ಮತ್ತು ಥರ್ಡ್ ಲೆವೆಲ್ನಾಗ 5 ಮಂದಿ ಇದ್ದಾರೆ, ಫೋರ್ತ್ ಲೆವೆಲ್ನಾಗ 3 ಮೆಂಬರ್ ಇದ್ದಾರೆ. ಇನ್ನು ಸ್ಟಾರ್ಟೇ ನಾನು ಮಾಡಿದ್ದು, ಇನ್ನು ಜಾಸ್ತಿ ಏನು 16 ದಿವಸ ಆಗೈತೆ ಓನ್ಲಿ. ಈ 10 ಲೆವೆಲ್ ಇನ್ಕಮ್ ನಾವು ತೊಗೋಬೋದು. ಅದು ಕಂಡೀಷನ್ ಏನಪ್ಪ ಅಂದರೆ, ನಾವು ಒಂದು ಡೈರೆಕ್ಟ್ ಹೊಡೆದ್ರೆ ನಮಗೆ 1 ಲೆವೆಲ್ ಇನ್ಕಮು ಓಪನ್ ಆಗ್ತೈತೆ, ಮತ್ತು 2ನೇ ಡೈರೆಕ್ಟಿಗೆ 2ನೇ ಲೆವೆಲ್ ಇನ್ಕಮ್ ಓಪನ್ ಆಗ್ತೈತೆ. ಹಂಗೆ 3ನೇ ಲೆವೆಲ್ 3ನೇ ಡೈರೆಕ್ಟ್ 3ನೇ ಲೆವೆಲ್, 4ನೇ ಡೈರೆಕ್ಟ್ 4ನೇ ಲೆವೆಲ್, 5ನೇ ಡೈರೆಕ್ಟ್ 5ನೇ ಲೆವೆಲ್ ಓಪನ್ ಆಗ್ತೈತೆ. ಹಂಗೆ 1ರಿಂದ 10 ID ನಾವು ಡೈರೆಕ್ಟ್ ಹೊಡೆದ್ವಿ ಅಂದರೆ 10 ಲೆವೆಲ್ ಇನ್ಕಮ್ ನಮಗೆ ರೀಚ್ ಆಗ್ತೈತೆ ಫ್ರೆಂಡ್ಸ್. ಇವಾಗ ಇದರಲ್ಲಿ ರೀಚಾರ್ಜ್ ಮಾಡೋದು ಕೂಡ ಭಾರಿ ಈಸಿ ಇದೆ. ಇವಾಗ ನಂದು ಇದರಲ್ಲಿ ಫಂಡ್ ಇಲ್ಲ. ಇವಾಗ ನಾವು ರೀಚಾರ್ಜ್ ಮಾಡಬೇಕಪ್ಪ ಅಂದರೆ ಈ 3 ಲೈನ್ಗೆ ಹೋಗಬೇಕು. ತ್ರೀ ಲೈನ್ಗೆ ಬಂದು ಇಲ್ಲಿ ಫಂಡ್ನಾಗ ಹೋಗ್ಬೇಕು ನಾವು. ಆಮೇಲೆ ಇಲ್ಲಿ ನೋಡಿ, ಇದು ಈ ಆಪ್ಷನ್ ಇದೆಯಲ್ಲ, ಕನ್ವರ್ಟ್ ಫಂಡ್ ಟು ರೀಚಾರ್ಜ್ ವ್ಯಾಲೆಟ್ ಅಂತೇಳಿ, ಇದಕ್ಕೆ ನಾವು ಕ್ಲಿಕ್ ಮಾಡಬೇಕು. ಇದಕ್ಕೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ, ನಾನು ಕನ್ವರ್ಟ್ ಮಾಡಿದ್ದು 3 ಟೈಮ್ ನಾನು ಮಾಡ್ಕೊಂಡೆ. ಒಂದು ಸತಿ 415 ರೂಪಾಯಿ 10% ಕಟ್ಟಾಗಿ ನನಗೆ ಇದು ಇಲ್ಲಿ ನೋಡಿ ಫ್ರೆಂಡ್ಸ್, ಇದು 415 ರೂಪಾಯಿ ಈ ಅಮೌಂಟು ನಾನು ಕನ್ವರ್ಟ್ ಮಾಡಿದರೆ 10% ಕಟ್ಟಾಗಿ
ನನಗೆ ಎಷ್ಟು ಬಂದಿದೆ? 41 ರೂಪಾಯಿ ಕಟ್ಟಾಗಿದೆ. ಸಾರಿ, ಇಲ್ಲಿ ನೋಡಿ 41 ರೂಪಾಯಿ ಕಟ್ಟಾಗಿದೆ. ಮತ್ತು ಆಮೇಲೆ ಇದೇ ಥರ ಇದು ಎರಡನೇದು 498 ರೂಪಾಯಿ ನಾನು ಕನ್ವರ್ಟ್ ಮಾಡಿದರೆ 49 ರುಪೀಸ್ 0.80 ಕಟ್ಟಾಗಿದೆ. ಮತ್ತು ಇನ್ನೊಂದು ಟೈಮ್ ನಾನು 366 ನಾನು ಕನ್ವರ್ಟ್ ಮಾಡಿಕೊಂಡೆ, 36 ರುಪೀಸ್, ಅಂದರೆ 10% ಕಟ್ ಆಗ್ತೈತೆ. 10% ಕಟ್ಟಾಗಿ ನಮಗೆ ಬಂದಿರೋ ಅಮೌಂಟ್ ಇಲ್ಲಿ ಬರ್ತದೆ. ಈ ಅಮೌಂಟ್ ನಮಗೆ ಬಂದಿದ್ದು, ಇದರಲ್ಲಿ ನಾವು ರೀಚಾರ್ಜ್ ಮಾಡ್ಕೋಬೋದು. ಇವಾಗ ಮತ್ತೆ ರೀಚಾರ್ಜ್ಗೆ 3 ಲೈನ್ನ ಹೋಗ್ಬೇಕು, ಮತ್ತು ರೀಚಾರ್ಜ್ಗೆ ಹೋಗ್ಬೇಕು. ಆಮೇಲೆ ಮೊಬೈಲ್ದು ಮಾಡೋದಿದ್ರೆ ಮೊಬೈಲ್ ಕ್ಲಿಕ್ ಮಾಡಬೇಕು. ಆಮೇಲೆ ಸೆಲೆಕ್ಟ್ ವ್ಯಾಲೆಟ್, ರೀಚಾರ್ಜ್ ವ್ಯಾಲೆಟ್ಗೆ ಸೆಲೆಕ್ಟ್ ಮಾಡಬೇಕು. ಇವಾಗ ನಂದು ಅವೈಲೇಬಲ್ ರೀಚಾರ್ಜ್ ಫಂಡ್ ಫ್ರೆಂಡ್ಸ್. ಇದರಲ್ಲಿ ನಾವು ನಮ್ಮ ಬ್ಯಾಂಕಿಂದ ಫಂಡ್ ಆ್ಯಡ್ ಮಾಡಿ ರೀಚಾರ್ಜ್ ಮೊದಲು ಬೇರೆ ಇದು ಸಿಸ್ಟಮ್ನಾಗ ಮಾಡಿದ್ದೀವಿ, ಆ ಥರ ಇಲ್ಲ ಇದರಲ್ಲಿ ನಿಮಗೆ ಬಂದಿರೋ ROI ಆಗಲಿ, ಟೀಮ್ ವರ್ಕ್ ಮಾಡಿದ್ದಾಗಲಿ, ಬಂದಿದ್ದು ಅಮೌಂಟ್ನೇ ಮಾತ್ರ ನೀವು 2 ಟೈಪ್ಸ್, ಅಂದರೆ ಫಸ್ಟ್ ನಂಬರ್ 1 ಬಂದು ನೀವು ರೀಚಾರ್ಜ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ನಂಬರ್ 2 ಏನಂದರೆ ಬ್ಯಾಂಕಿಗೆ ನಿಮ್ಮ ಅಕೌಂಟಿಗೆ ವಿಡ್ರಾ ಮಾಡ್ಕೋಬೋದು. ಈ ಎರಡೇ ಆಪ್ಷನ್ ಇರೋದು. ID to ID ಇಲ್ಲ ಇದರಲ್ಲಿ. ಈ ID to ID ಇಟ್ಟಿದ್ರಿಗಿನ ಫಂಡು ಬರೀ ಪಬ್ಲಿಕ್ ಕೈಯಲ್ಲೇ ತಿರುಗ್ತಾ ಇರ್ತೈತೆ, ಕಂಪನಿಗೆ ಹೋಗಲ್ಲ. ID ಗಳು ಬೆಳಿತಾವ. ID ಗಳು ಬೆಳೆದರೆ ಕಂಪನಿ ಆ ID ಗೆ ಇನ್ಕಮ್ ಕೊಡಬೇಕು. ಹಾಗಾಗಿ ಕಂಪನಿ ಜಾಸ್ತಿ ನಿಲ್ಲಲ್ಲ. ಇದರಲ್ಲಿ ಏನಂದರೆ ಪ್ಲಸ್ ಪಾಯಿಂಟ್, ನಮಗೆ ಬಂದಿರೋ ಅಮೌಂಟ್ನ ನಾವು ವಿಡ್ರಾ ಮಾಡ್ಕೋಬೇಕು, ಇಲ್ಲಪ್ಪ ಅಂದರೆ ರೀಚಾರ್ಜ್ ಮಾಡ್ಕೋಬೇಕು. ಇವಾಗ ಪ್ರತಿ ಟೈಮ್ ನೀವು ನಿಮ್ಮದು ಫಂಡ್ ನೀವು ನೋಡ್ಕೊಂಡಿಲ್ಲ, ನಿಮ್ಮದು 1180 ರೂಪಾಯಿ 1200 ರೂಪಾಯಿ ಬಂದು ತಂದುಕೊಡ್ರಿ, ನಿಮ್ಮದು ರೀಚಾರ್ಜ್ಗೆ ಬಂದಿದೆ, ಪ್ಯಾಕೇಜ್ ಮುಗ್ಯಾಕೆ ಬಂದಿದೆ, 400% 4000 ತೊಗೊಂಬಿಟ್ಟಿರಿ. ಇದೇ ಫಂಡ್ನಾಗ ನಾನು ID ಅಪ್ಗ್ರೇಡ್ ಮಾಡ್ಕೊತೀನಿ ಅಂದರೆ ಆಗಲ್ಲ ಫ್ರೆಂಡ್ಸ್. ಕಂಪಲ್ಸರಿ ನೀವು ಬ್ಯಾಂಕಿಗೆ ನಿಮ್ಮ ಅಮೌಂಟು 1200 ರೂಪಾಯಿ ವಿಡ್ರಾ ತೊಗೊಂಡು 1180 ಮತ್ತೆ ನೀವು ರೀಚಾರ್ಜ್ ಮಾಡಿ ಫಂಡ್ ತರಿಸ್ಕೊಂಡು ಆ್ಯಕ್ಟಿವೇಟ್ ಮಾಡಬೇಕು. ಇದು ನನಗೆ ಭಾರಿ ಒಂದು ಒಳ್ಳೇದು ಅನ್ನಿಸ್ತು. ಯಾಕಂದರೆ ಕಂಪನಿಗೂ ಕೂಡ ದುಡ್ಡು ಹೋಗಬೇಕು ತಾನೇ. 10% ಅವರು ಪ್ರತಿ ವಿಡ್ರಾಗೆ ರೀಚಾರ್ಜ್ಗೆ 10% ಅವರು ತೊಗೊತಾ ಇರಬೇಕು ಅವರು. ಆವಾಗ ಕಂಪನಿ ನಮಗೆ ಕೊಡ್ತಾ ಇರ್ತದೆ. ಇವಾಗ ಕಂಪನಿನೇ ನಮಗೆ ಎಲ್ಲ ಫ್ರೀ ಮಾಡಿ ಕೊಟ್ಟರೆ, ಇವಾಗ ಬರೀ ಅವರು ID ಗಳಿಗೆ ದುಡ್ಡು ಹಾಕಬೇಕಂದ್ರೆ ಎಲ್ಲಿಂದ ಆಗ್ತೈತೆ ಹೇಳಿ. ಹಾಗಾಗಿ ಇದು ಕನಿಷ್ಠ ಒಂದು ಲಾಂಗ್ ಟರ್ಮ್ ನಡಿಬೋದು. ಎಷ್ಟು ನಡಿಬೋದು ಅದು ಆಯು ನಾನು ಹೇಳೋಕ್ಕಾಗಲ್ಲ. ಆದರೂ ನಾನು ಏನಂತೀನಿ, ನಾವು ಆಲೋಚನೆ ಮಾಡ್ಕೊತ ಕುಂತ್ಕೊಂಬಕ್ಕನ ನಾವು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಮ್ಮ ಹಳೆ ಟೀಮ್ನೇ ಇದರಲ್ಲಿ ಕೂಡಿಸ್ಕೊಂಡು ಹೋಗ್ಬಿಟ್ರಿಗಿನ ನಮಗೆ ಸರ್ವ ಡಿಜಿಕ್ಕಿಂತ ಜಾಸ್ತಿ ಇನ್ಕಮ್ ಬರ್ತೈತೆ ಫ್ರೆಂಡ್ಸ್. ಇದು ನಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೈತೆ. ಯಾಕಂದರೆ ಇದರಲ್ಲಿ ಇಲ್ಲಿ ನೋಡಿ, ನಿಮಗೆ ಟೀಮ್ ಲೆವೆಲ್ ಇನ್ಕಮ್ ಇದೆ, ಡೈರೆಕ್ಟ್ ಇನ್ಕಮ್ ಇದೆ, ಆಮೇಲೆ ಡೈಲಿ ಕ್ಯಾಶ್ ಬ್ಯಾಕ್ ಇನ್ಕಮ್ ಇದೆ, ಡೈಲಿ ಸ್ಯಾಲ್ರಿ ಇನ್ಕಮ್ ಇದೆ. ಗ್ಲೋಬಲ್ ಪೋಲ್ ಇನ್ಕಮ್ ಅಂದರೆ ಅದು ಆಟೋಮೆಟಿಕ್ಕಾಗಿ ನಮಗೇನು ಸಂಬಂಧ ಅಲ್ಲ. ಅದು ನಾವು ಯಾವಾಗ ರೀಚ್ ಆಗ್ತೀವಿ ಅವಾಗ ಬರ್ತದೆ ಅದು. ಆಮೇಲೆ ರೀಚಾರ್ಜ್ ಇನ್ಕಮು, ರಿವಾರ್ಡ್ ಇನ್ಕಮ್ ಅಂದರೆ ಅದೇ ನೀವು 11 ID ಪೂರ್ತಿ ಮಾಡಿಬಿಟ್ರೆ ಇದರಲ್ಲಿ 500 ರೂಪೀಸ್ ಕೊಡ್ತಾರೆ. ಫಸ್ಟ್ ಲೆವೆಲ್ ಇನ್ಕಮ್, ಅದು ಲೈಫ್ ಟೈಮ್ ಇನ್ಕಮ್. ನೀವು ಯಾವಾಗನ ರೀಚ್ ಆಗ್ಬೋದು, ನೀವು ಯಾವಾಗನ ರೀಚ್ ಆಗಿ ಅಮೌಂಟ್ ತೊಗೋಬೋದು. ಅದಕ್ಕೆ ಲೈಫ್ ಟೈಮ್ ಅಂತಾರೆ. ಟೈಮ್ ಟೇಬಲ್ ಏನಿರಲ್ಲ ಅದಕ್ಕೆ. ಆಮೇಲೆ ಟೋಟಲ್ ಇನ್ಕಮು, ನೆಟ್ ಬ್ಯಾಲೆನ್ಸ್. ಈಗ ಜಸ್ಟ್ ನಾನು ರೀಚಾರ್ಜ್ ಮಾಡೋ ಸಲುವಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೆ, ಇಲ್ಲಾಂದರೆ ಇಲ್ಲಿ ಅಮೌಂಟ್ ಇರ್ತಿತ್ತು ನಂದು. ಆಮೇಲೆ ಆ್ಯಕ್ಟಿವೇಷನ್ಗೆ ನೀವು ದುಡ್ಡು ಕಳಿಸ್ತಿರಲ್ಲ, ಆವಾಗ ನಿಮಗೆ ಈ ಕಾಲಮ್ನಾಗ ಬರ್ತೈತೆ ನೋಡಿ ಫ್ರೆಂಡ್ಸ್. ಇವಾಗ ನೀವು QR ಕೋಡಿಗೆ ಸ್ಕ್ಯಾನ್ ಮಾಡಿ ಕಂಪನಿಗೆ ಅಮೌಂಟ್ ಕಳಿಸಿ ಸ್ಕ್ರೀನ್ಶಾಟ್ ಹಾಕಿ UTR ನಂಬರ್ ಹಾಕಿ ಸಬ್ಮಿಟ್ ಮಾಡಿಬಿಟ್ರೆ ನಿಮ್ಮ ID ಒಳಗೆ ನಿಮಗೆ ಇಲ್ಲಿ 1180 ರೂಪಾಯಿ ಜಮಾ ಆಗ್ತೈತೆ. ಜಮಾ ಆಗಿದ ಮೇಲೆ ನಿಮಗೆ ಎಲ್ಲಿ ಕಾಣ್ತೈತಪ್ಪ ಅಂದರೆ
ಇಲ್ಲಿ ಕಾಣ್ತದೆ. ಆ್ಯಕ್ಟಿವೇಷನ್ನಾಗ ಹೋಗ್ಬೇಕು. ಇಲ್ಲಿ ಆ್ಯಕ್ಟಿವೇಷನ್ನಾಗ ಹೋಗಿ ಇದು ಯಾವುದಪ್ಪ ಫಂಡ್ಗೆ ಕ್ಲಿಕ್ ಮಾಡಬೇಕು. ಆವಾಗ ನಿಮಗೆ ಫಂಡ್ ಬಂದ್ರಿಗಿನ ಇಲ್ಲಿ ಗೊತ್ತಾಗ್ತದೆ. ನಿಮಗೆ ಇಲ್ಲಿ ಗೊತ್ತಾಗ್ತದೆ ಫ್ರೆಂಡ್ಸ್. ಇಲ್ಲಿ 1180 ರೂಪಾಯಿ ಬಂದಿರ್ತದೆ. ಆವಾಗ ನಾವೇನು ಮಾಡಬೇಕು, ಇಲ್ಲಿ ಯೂಸರ್ ಐ ಡಿ ಹಾಕ್ಕೋಬೇಕು. ಇಲ್ಲಿ ಯೂಸರ್ ಐ ಡಿ ಹಾಕ್ಕೋಬೇಕು. ಆಮೇಲೆ ಇಲ್ಲಿ ಸೆಲೆಕ್ಟ್ ಪ್ಯಾಕೇಜ್. ಇವಾಗ ಸೆಲೆಕ್ಟ್ ಪ್ಯಾಕೇಜ್ ಅಂದರೆ ನಮಗೆ ಪ್ಯಾಕೇಜ್ ಇಲ್ಲಿ ನೋಡಿ 1180 ಸ್ಟಾರ್ಟ್ ಇರೋದು. ಇದಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಆ್ಯಕ್ಟಿವೇಷನ್ ಮಾಡಿಬಿಟ್ರೆ ನಿಮ್ಮ ಐ ಡಿ ಒಂದು 10 ಸೆಕೆಂಡ್ನಾಗ ಆ್ಯಕ್ಟಿವೇಷನ್ ಆಗಿಬಿಡುತ್ತೆ. ಆ್ಯಕ್ಟಿವೇಷನ್ ಪ್ರಾಸೆಸ್ ಕೂಡ ನಿಮಗೆ ಗೊತ್ತಾಯಿತು. ಇವಾಗ ಸೈನಪ್ ಪ್ರಾಸೆಸ್ ಅಂತೂ ನಿಮಗೆ ಈಸಿನೇ ಇದೆ. ಯಾರು ನೀವು ಕೆಳಗಡೆ ನಿಮ್ಮ ಅಪ್ಲೈನ್ ಲಿಂಕ್ ಜೊತೆಯಲ್ಲಿ ನೀವು ಇದು ಜಾಯ್ನ್ ಆಗ್ತಿರೋ ಆ ಲಿಂಕಿಗೆ ನಾವು ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಅದು ಫಾರ್ಮ್ ಓಪನ್ ಆಗ್ತದೆ. ಫಾರ್ಮ್ ಓಪನ್ ಇಲ್ಲಿ ನೋಡಿ, ಫಾರ್ಮ್ ಓಪನ್ ಆಗಿದ್ಮೇಲೆ ನಮ್ಮ ಡೀಟೇಲ್ ಎಲ್ಲ ಹಾಕಬೇಕು ಅದರಲ್ಲಿ. ಇಲ್ಲಿ ನೋಡಿ ತೋರಿಸ್ತೀನಿ ನಾನು. ಇದು ರೆಫರಲ್ ಲಿಂಕ್ ಕಾಪಿ ಆಯಿತು. ಆಮೇಲೆ ಇದು ಲಾಗೌಟ್ ಮಾಡ್ತೀನಿ ನಾನು. ಇವಾಗ ನ್ಯೂ ಪೇಜ್ನಾಗ ಬರ್ತೀನಿ. ಇಲ್ಲಿ ನೋಡಿ ಲಾಗಿನ್ ಪ್ರಾಸೆಸ್ ಇದು. ಇದಕ್ಕೆ ಕ್ಲಿಕ್ ಮಾಡಿದರೆ ನಾವು ಹಿಂಗೆ ಫಾರ್ಮ್ ಓಪನ್ ಆಗ್ತದೆ ಫ್ರೆಂಡ್ಸ್. ಇವಾಗ ನಂದು ಐ ಡಿ ಐತೆ, ನನ್ನ ಹೆಸರು ಐತೆ. ನನ್ನ ಕೆಳಗಡೆ ಹೊಸಬರು ಆಗೋರ ಹೆಸರು ಇಲ್ಲಿ ಹಾಕಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾವ ಹೊಸ ವ್ಯಕ್ತಿ ಜಾಯ್ನ್ ಆಗ್ತಿದ್ದಾರೋ ಅವ್ರ ಹೆಸರು ಇಲ್ಲಿ ಹಾಕ್ಬೇಕು ಫ್ರೆಂಡ್ಸ್. ಆಮೇಲೆ ಅವ್ರದ್ದು ಜಿಮೇಲ್ ಹಾಕಬೇಕು. ಇಲ್ಲಿ ಕೆಳಗಡೆ ಜಿಮೇಲ್ ಹಾಕಬೇಕು. ಮತ್ತು ಇಲ್ಲಿ ಬಂದು ಮೊಬೈಲ್ ನಂಬರ್ ಹಾಕಬೇಕು. ಆಮೇಲೆ ಇಲ್ಲಿ ಬಂದು ಪಾಸ್ವರ್ಡು ನೀವು ಒಂದು ಕ್ಯಾಪಿಟಲ್ ಲೆಟರ್, ಆಮೇಲೆ ಸ್ಮಾಲ್ ಲೆಟರ್, ಒಂದು 3-4 ನಂಬರು, ಆಮೇಲೆ ಸಿಂಬಲ್ @ ಆಗಲಿ ಏನೋ ಒಂದು ಇಟ್ಕೋಬೋದು. ಇಟ್ಕೊಂಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಕೂಡ ಹಾಕ್ಬೇಕು ಫ್ರೆಂಡ್ಸ್. ಕನ್ಫರ್ಮ್ ಪಾಸ್ವರ್ಡ್ ಕೂಡ ಹಾಕಬೇಕು. ಇದು ಹಾಕಿದ ಮೇಲೆ ಇಂಪಾರ್ಟೆಂಟ್ ಮೇನ್ ಇನ್ನೊಂದು ಏನಂದರೆ ಇದನ್ನು ನೀವು ಕಂಪಲ್ಸರಿ ಟರ್ಮ್ ಆ್ಯಂಡ್ ಕಂಡೀಷನ್ ಈ ಟರ್ಮ್ ಆ್ಯಂಡ್ ಕಂಡೀಷನಿಗೆ ಕ್ಲಿಕ್ ಮಾಡ್ಕೋಬೇಕು. ಯಾವ ಥರ ಕ್ಲಿಕ್ ಮಾಡಿದರೆ ಬ್ಲೂ ಆಗ್ತದೆ ಅದು. ಇಲ್ಲಿ ನೋಡಿ ತೋರಿಸ್ತೀನಿ ನಾನು. ಈ ಥರ ಬ್ಲೂ ಆಗಬೇಕು, ರೈಟ್ ಮಾರ್ಕ್ ಬರ್ತದೆ. ಬಂದ ಮೇಲೆ ಇಲ್ಲಿ ಸೈನಪ್ಗೆ ಹೋದರೆ ಆ ಐ ಡಿ ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ಕಂಪ್ನಿ ಕಡೆಯಿಂದನೇ ಯೂಸರ್ ಐ ಡಿ ಬರ್ತದೆ. ಪಾಸ್ವರ್ಡ್ ಮಾತ್ರ ನೀವು ಇಟ್ಟಿದ್ದೇ ಬರ್ತದೆ. ಇಷ್ಟೇ ಇದು ಸೈನಪ್ ಪ್ರಾಸೆಸ್. ಆಮೇಲೆ ನಿಮಗೆ ಆ್ಯಕ್ಟಿವೇಷನ್ ಹೇಗೆ ಮಾಡ್ಕೋಬೇಕು ಅದು ತೋರಿಸಿದ್ದೀನಿ. ರೀಚಾರ್ಜ್ ಹೆಂಗೆ ಮಾಡ್ಕೋಬೇಕು, ಅಮೌಂಟ್ ಹೆಂಗೆ ಕನ್ವರ್ಟ್ ಮಾಡಬೇಕು ಎಲ್ಲ ತೋರಿಸಿದ್ದೀನಿ. ಇವಾಗ ಫ್ರೆಂಡ್ಸ್ ನಿಮಗೆ ಆಲ್ಮೋಸ್ಟ್ ಐ ಡಿ ಯಾವ ಥರ ಮಾಡಬೇಕು, ಜಾಯ್ನಿಂಗ್ ಇದರಲ್ಲಿ ಹೆಂಗೆ ಆಗಬೇಕು, ಯಾವ ಥರ ಇನ್ಕಮ್ಸ್ ಇದ್ದಾವೆ ಎಲ್ಲ ನಿಮಗೆ ನನ್ನ ಇನ್ಕಮ್ ತೋರಿಸಿ ನಾನು ನಿಮಗೆ ಅರ್ಥ ಮಾಡಿಸಿದ್ದೀನಿ. ನಿಮಗೆ ಅರ್ಥ ಆಗಿರ್ಬೋದು. ಇಲ್ಲ ಅಂದರೆ ಮತ್ತೆ ನೀವು ವಿಡಿಯೋನ ನೋಡಿ ಅರ್ಥ ಮಾಡಿಕೊಡ್ರಿ. ಮತ್ತು ಹಿಂದಲೇ ನೀವು ಅದೇ ಹಳೆ ಟೀಮ್ನ ನೀವು ಅದೇ ಹಳೆ ಸ್ಟ್ರಕ್ಚರ್ಲಿಂದನೇ ನೀವು ಇದರಲ್ಲೇ ಜಾಯ್ನ್ ಆಗಿಬಿಟ್ರಿಗಿನ ನಾವು ಬೇರೆ ಕಂಪನಿ ಸರ್ವೋ ಡಿಜಿನಾಗ ಮಾಡ್ತಿದ್ದೀವಲ್ಲ ಅದಕ್ಕಿಂತ ಜಾಸ್ತಿ ಇನ್ಕಮ್ ಇದರಲ್ಲಿ ಇದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಈ ನನ್ನ ವಿಡಿಯೋ ನಾನು ಮುಗಿಸ್ತಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಬೇರೆ ಅಪ್ಡೇಟ್ ತೊಗೊಂಡು ಬರ್ತೀನಿ ನಾನು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.